ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಪಾಲಿನಾಮಿಯಲ್ಸ್ ಇದರ ಎಕ್ಸರ್ಸೈಸ್ 2.6 ನ ಕ್ವಶನ್ ನಂಬರ್ 3 ಇದರಲ್ಲಿರುವಂತಹ ಈ ಮೂರು ಸಬ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಮತ್ತೆ ಕ್ವಶನ್ ನಂಬರ್ 4ಗೂ ಸಹ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ಈ ಕ್ವಶನ್ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಐಡೆಂಟಿಟೀಸ್ ಸರಿ ಕಲ್ತಿದ್ರ, ಈಗೇನು ಭಯ ಇಲ್ಲ. ನೋಡಿ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದಂದ್ರೆ, ಇದು ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ, a² + 2ab + b². ಹೇಗೆ ಹೇಳ್ತೀರಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ x ಇಲ್ಲಿ y ಇವೆರಡು ಇದೆನಾ. ಇಲ್ಲಿ 9 ಅನ್ನು ನಾವೇನಂತ ಬರೀಬಹುದು, 3² ಅಂತ ಬರೀಬಹುದು, 3x. ಇದರಲ್ಲಿ 2 ತೆಗೆದ್ರೆ 3x ಆಗುತ್ತಾ? ಅರ್ಥ ಆಯ್ತಾ? ಅರ್ಥ ಇಲ್ಲ ಅಂದ್ರೆ ಮಾಡ್ತಾ ಹೋಗ್ತೀನಲ್ಲ, ಗೊತ್ತಾಗುತ್ತೆ ನೋಡ್ರಿ. ನೀನ್ ಬರೀಬಹುದು 9x² ಅನ್ನ 3x² ಅಂತ ಬರೀಬಹುದಾ? ಸ್ಕ್ವೇರ್ x ಗೂ ಬಂತು, ಇಲ್ಲಿದೆ ಅಲ್ಲ x, ಜೊತೆಗೆ 3 ಅಂತ ಬರ್ತಿರೋದಕ್ಕೆ ಹೋಲ್ ಸ್ಕ್ವೇರ್ ಹಾಕಿರೋದ್ರಿಂದ ಈ ಸ್ಕ್ವೇರ್ ಇದಕ್ಕೂ ಬಂತು, ಅಂದ್ರೆ 3² ಅಂದ್ರೆ 9, ಅದನ್ನು ಬಂತ. ಪ್ಲಸ್ ಈಗ ಇದನ್ನ ಏನಂತ ಬರೀಬಹುದು, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಒಂದು ಸ್ಟೆಪ್ ಬೇಕಾದ್ರೆ ಇದೇ ರೀತಿ ಬರೀರಿ. ಈಗ ನೋಡ್ರಿ, ನಿಮ್ಗೆ ಒಂದು ಐಡಿಯಾ ಬಂತು, ಇದು y², ಇದು y² ಅನ್ನೋದು b² ಇದ್ದಂಗೆ, ಇದು a² ಇದ್ದಂಗೆ ಅಂತ. ಓಕೆ, ಈಗ ಇದನ್ನ ಇನ್ನು ನೀವು ಬಿಡಿಸ್ಕೊಂಡು ಬರೀದ್ರೆ ಯಾವ ರೀತಿ ಬರೀಬಹುದು ಅಂದ್ರೆ, 3x² ಪ್ಲಸ್ a². ಇನ್ನು ಡೌಟ್ ಬಂದ್ರೆ ನೋಡಿ, a² + 2ab ಹೋದಲ್ಲ, 2a ವ್ಯಾಲ್ಯೂ ಏನು ತಗೊಂಡಿದ್ವಿ ಇಲ್ಲಿ 3x, b ವ್ಯಾಲ್ಯೂ ಏನು y ಪ್ಲಸ್ ಇದು y². ಅರ್ಥ ಆಯ್ತಾ ನೋಡ್ರಿ? 2 3 6, x × y xy 6xy ಅಷ್ಟೇ ಬಂತಾ? ಏನು ವ್ಯಾಲ್ಯೂ ಚೇಂಜ್ ಆಗಿಲ್ಲ, ಆದ್ರೆ a² + 2ab + b² ಫಾರ್ಮುಲಾದಲ್ಲಿ ಬಂದ್ಬಿಡ್ತು. ಹಾಗಾಗಿ ನಾವು ಇದನ್ನ ಏನಂತ ಬರೀಬಹುದು, ಬೈ ಯೂಸಿಂಗ್ ಐಡೆಂಟಿಟಿ ಅಂತ ಹೇಳಿದರೆ, ಫಸ್ಟ್ ಐಡೆಂಟಿಟಿನ ಬಳಸಿ ಏನ್ ಮಾಡ್ಬೋದು ನಾವು ಇದನ್ನ. ಯಾವುದು ಫಸ್ಟ್ ಐಡೆಂಟಿಟಿ? a + b² = a² + 2ab + b². ಇಲ್ಲಿರುವಂತದ್ದೇನು, a² + 2ab + b², ಅದೇ ಫಾರ್ಮುಲಾ ಟೈಪ್ ಇದೆ. ಈಕ್ವಲ್ ಆಗ್ಬಿಡ್ರೆ ಓಕೆ. ಇಲ್ಲಿ a ವ್ಯಾಲ್ಯೂ ಏನಿದೆ, a = 3x, b ವ್ಯಾಲ್ಯೂ ಏನಿದೆ y. ಈಗ ಇದನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಏನೂ ಆಗಲ್ಲ. ಇದನ್ನ ಅಪ್ಲೈ ಮಾಡಿ ಇದನ್ನ ನಾವು ಯಾವ ರೀತಿ ಬರೀಬಹುದು, 3x² + 2 × 3x y + y². ಇದನ್ನ 3x + y ಹೋಲ್² ಅಂತ ಬರೀಬಹುದು. ಅರ್ಥ ಆಯ್ತಾ? 3x + y ಹೋಲ್² ಅಂತ ಬರೆದ್ರು ಓಕೆ. ಇಲ್ಲ ಅಂದ್ರೆ ಏನಂತ ಬರೀಬಹುದು, 3x + y × 3x + y, ಈ ರೀತಿನೂ ಬರೀಬಹುದು. ಅರ್ಥ ಆಯ್ತಾ? ಈಗ ಸೆಕೆಂಡ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಅಂದ್ರೆ ಸೆಕೆಂಡ್ ಸಬ್ ಕ್ವಶನ್ ಅನ್ನ, ಇದು ನೋಡ್ರಿ, ಇದು ಸಹ a² - 2ab + b² ಟೈಪ್ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಯಾವ ರೀತಿ ಬರೀಬಹುದು, ಒಂದು ಸ್ಟೆಪ್ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ಏನಂತ ಬರೀಬಹುದು, 2y ಹೋಲ್². ನೋಡ್ರಿ, ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಇಲ್ಲಿ ಸಹ ಪರ್ಫೆಕ್ಟ್ ಸ್ಕ್ವೇರ್ ಇತ್ತು. ಕನ್ವರ್ಟ್ ಮಾಡ್ಕೊಳಕ್ಕೆ ಈಜಿ ಆಯ್ತು. ಪರ್ಫೆಕ್ಟ್ ಸ್ಕ್ವೇರ್ ಇತ್ತು ಅಂದ್ರೆ ನೀವು ಸ್ವಲ್ಪ ಕ್ಲೂ ಸಿಕ್ಕಂಡು ನಿಮ್ಗೆ ಅದು. -4y + 1 ಅನ್ನ ಸ್ಕ್ವೇರ್ ಅಂತ ಸಹ ಬರೀಬಹುದು. 1² 1. ನೋಡ್ರಿ, ಈಗ ನಿಮಗೆ a² + 2ab + b² ನ ಅರ್ಧಂಬರ್ಧ ವರ್ಷನ್ ಕಣ್ಣಂಗೆ ಕಾಣುತ್ತಾ? ಈಗ ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ, 2y ಹೋಲ್² - a² - 2ab ಹೋದಲ್ಲ, 2a ವ್ಯಾಲ್ಯೂ ಏನು ಬಂದಿದೆ 2y, b ಏನು 1² ಅಲ್ಲ, ಅದೇ 1 ಕಾಣಂಗ ಕಡ್ರಿ ಪ್ಲಸ್ 1². ಈಗ ನಿಮಗೆ ಕಾಣ್ತಾ a² - 2ab + b². ನೋಡ್ರಿ, 2 2 = 4 + 4 1 4, 2 2 = 4, 4 1 = 4, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್, ಮೈನಸ್ y ಗೆ y ವ್ಯಾಲ್ಯೂ ಚೇಂಜ್ ಆಗಿಲ್ಲ. a² - 2ab + b² ಫಾರ್ಮುಲಾದಲ್ಲಿ ಬಂದ್ಬಿಡ್ತು. ಹಾಗಾಗಿ ನಾವು ಯಾವ ಐಡೆಂಟಿಟಿ ಇಲ್ಲಿ ಯೂಸ್ ಮಾಡಬಹುದು, ಬೈ ಯೂಸಿಂಗ್ ಸೆಕೆಂಡ್ ಐಡೆಂಟಿಟಿ. ಸೆಕೆಂಡ್ ಐಡೆಂಟಿಟಿ ಏನು ಹೇಳುತ್ತೆ, a
minus b whole square is equal to a square minus 2ab plus b square. ಇದರಲ್ಲಿ a ಥರ ಯಾವ್ದು ಕಾಣ್ತಾ ಇದೆ 2y, b ಪ್ಲೇಸ್ ನಲ್ಲಿ ಯಾವ್ದಿದೆ 1. ಓಕೆ, ಈಗ ನೋಡಿ 2y whole square minus 2 into 2y into 1 2ab plus 1 square ಅಂದ್ರೆ b square ಇದ್ದಾಗ is equal to a square minus b square ಇದಲ್ಲ, a ಅಂದ್ರೆ 2y minus b ಅಂದ್ರೆ 1 whole square. ಇದನ್ನ ಇನ್ನೊಂದು ರೀತಿ ಯಾವ ರೀತಿನೂ ಬರೀಬಹುದು. ಇಲ್ಲಿ ಯಾವ ರೀತಿ ಬರ್ತಿದ್ವಿ a plus ಅಂದ್ರೆ a plus b whole square is equal to a plus b into a plus b ನು ಬರೀಬಹುದಲ್ಲ, ಅದೇ ರೀತಿ 2y minus 1 into 2y minus 1 ಅಂತ ಸಹ ಇದನ್ನ ಬರೀಬಹುದು. ಬಹಳ ಸುಲಭದವಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಇದೆ. ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಬೈ 100. ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಟೈಪ್ ಕಾಣುತ್ತೆ, ಅದ್ರ ಪಕ್ಕ ಅದೇ ರೀತಿ ಕಾಣಲ್ಲ. ಕಾಣೋ ಹಾಗೆ ಹೇಗೆ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ರಿ ಪರ್ಫೆಕ್ಟ್ ಸ್ಕ್ವಯರ್ ಇದೆ. ಈ ಪರ್ಫೆಕ್ಟ್ ಸ್ಕ್ವಯರ್ ಎಲ್ಲೆಲ್ಲಿ ಇರ್ತವೆ ಅದೇ ನಮಗೆ ಕ್ಲೂ ಕೊಡೋ ಅಂಥದ್ದು. ಓಕೆ, ಅವೇ ನಮಗೆ ಪಕ್ಕಾ ಕ್ಲೂ ಕೊಡ್ತವೆ. ಬನ್ನಿ ಅವ್ರು ಕೊಟ್ಟಿರುವಂಥ ಕ್ಲೂ ಅನ್ನು ತಗೊಂಡು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಕಾಣುತ್ತಾ ಸರಿಗೆ, ವೈ ಸ್ಕ್ವಯರ್ ಇದನ್ನ 100 ಅನ್ನು ಯಾವ ರೀತಿ ಬರೀಬಹುದು 10 ಸ್ಕ್ವಯರ್ ಅಂತ ಬರೀಬಹುದು. ಓಕೆ, ಈಗ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಬೈ 10 ಹೋಲ್ ಸ್ಕ್ವಯರ್. ಇದಕ್ಕೂ ಸ್ಕ್ವಯರ್ ಇದೆ, ಇದಕ್ಕೂ ಸ್ಕ್ವಯರ್, ಹಾಗಾಗಿ ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಈಗ ನೋಡಿ ಒಂದು ನಂಬರ್ಗೂ ಸ್ಕ್ವಯರ್ ಮೈನಸ್ ಇನ್ನೊಂದು ನಂಬರ್ಗೂ ಸ್ಕ್ವಯರ್ ಅಂದ್ರೆ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಇದೇ ಐಡೆಂಟಿಟಿ ಟೈಪ್ ಬಂದ್ಬಿಡ್ತು. ಹಾಗಾಗಿ ಇಲ್ಲಿ ಸಹ ನಾವೇನ್ ಮಾಡ್ತೀವಿ, ಬೈ ಯೂಸಿಂಗ್ ಥರ್ಡ್ ಐಡೆಂಟಿಟಿ. ಎಕ್ಸಾಮಿನೇಷನ್ ಇದೇ ರೀತಿ ಕೊಟ್ಬಿಡ್ಬೇಕು. ಬಹಳ ಜನ ಇರುತ್ತಲ್ಲ, ಒಂದಕ್ಕೆ ಫಸ್ಟ್ ಐಡೆಂಟಿಟಿ, ಎರಡನೇದಕ್ಕೆ ಸೆಕೆಂಡ್ ಐಡೆಂಟಿಟಿ, ಮೂರನೇದಕ್ಕೆ ಥರ್ಡ್ ಐಡೆಂಟಿಟಿ. ಓಕೆ, ಈ ಥರ್ಡ್ ಐಡೆಂಟಿಟಿ ಏನ್ ಹೇಳುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಓಕೆ, ಇಲ್ಲಿ ಎ ದ ಸ್ಥಾನದಲ್ಲಿ ಅಂದ್ರೆ ಇನ್ ದ ಪ್ಲೇಸ್ ಆಫ್ ಎ ವಾಟ್ ಕ್ಯಾನ್ ಬಿ ಗೆಟ್ ಎಕ್ಸ್, ಮತ್ತೆ ಎಕ್ಸ್ ಸ್ಕ್ವಯರ್ ಅಲ್ಲ, ಯಾಕಂದ್ರೆ ಎ ಸ್ಕ್ವಯರ್, ಹಾಗಾಗಿ ಎಕ್ಸ್ ಸ್ಕ್ವಯರ್. ಎ ಜಾಗದಲ್ಲಿ ಎಕ್ಸ್ ಇದೆ, ಜೊತೆಗೆ ಬಿ ಪ್ಲೇಸ್ ನಲ್ಲಿ ಏನಿದೆ ವೈ ಬೈ 10. ಬಿ ಎಲ್ಲ ಕಡೆ ಒಂದೇ ರೀತಿ ಬರೆಯೋಣ. ಓಕೆ, ಈಗ ನಾವಿನ್ನು ಬರೆಯೋಣ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಬೈ 10 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬೈ 10 ಇಂಟು ಎಕ್ಸ್ ಮೈನಸ್ ವೈ ಬೈ 10. ಯಾಕಂದ್ರೆ ಎ ಪ್ಲಸ್ ಬಿ, ಎ ವ್ಯಾಲ್ಯೂ ಎಕ್ಸ್, ಬಿ ವೈ ಪ್ಲಸ್ ವೈ ಬೈ 10, ಬಿ ವ್ಯಾಲ್ಯೂ ನೆಕ್ಸ್ಟ್ ಎ ಮೈನಸ್ ಬಿ, ಎ ವ್ಯಾಲ್ಯೂ ಎಕ್ಸ್ ಮೈನಸ್ ಮೈನಸ್ ಬಿ ವ್ಯಾಲ್ಯೂ ವೈ ಬೈ 10. ಅರ್ಥ? ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯಿತು. ಈಗ ಈ ಥರ್ಡ್ ಕ್ವಶನ್ ಇರುವಂತ 3 ಸಬ್ ಕ್ವಶನ್ ಸಾಲ್ವ್ ಆದವು. ಈಗ ಫೋರ್ತ್ ಮೇನ್ಗೆ ಹೋಗೋಣ. ಈಗ ಫೋರ್ತ್ ಮೇನ್ ಅನ್ನ ಸಾಲ್ವ್ ಮಾಡೋಣ. ಈ ಫೋರ್ತ್ ಕ್ವಶನ್ ನಲ್ಲಿ 6 ಸಬ್ ಕ್ವಶನ್ಸ್ ಇದಾವೆ. ಆದ್ರೆ ನೀವು 8 ಐಡೆಂಟಿಟೀಸ್ ಅನ್ನ ಸರಿಯಾಗಿ ಕಲ್ತಿದ್ರೆ ಎಲ್ಲವೂ ಸಹ ಸುಲಭವಾಗಿ ಸಾಲ್ವ್ ಮಾಡ್ತೀರಾ. ಎಕ್ಸ್ಪ್ಯಾಂಡ್ ಈಚ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಸೂಟಬಲ್ ಐಡೆಂಟಿಟೀಸ್. ಇಲ್ಲಿ ಕೊಟ್ಟಿರುವಂತ 6 ಸಬ್ ಕ್ವಶನ್ ಗಳನ್ನ ಸೂಟಬಲ್ ಐಡೆಂಟಿಟಿನ ಬಳಸಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಹೇಗೆ ಮಾಡಬೇಕು? ಈಗ ಎ ಪ್ಲಸ್ ಬಿ ಇದೆಯಪ್ಪ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಈಗ ಇದನ್ನ ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್ ಅಂತ ಬರ್ತೀವಿ. ಇದರಲ್ಲಿ ಎಕ್ಸ್ಪ್ಯಾಂಡ್ ಯಾವುದು ದೊಡ್ಡದಾಗಿದ್ದಲ್ಲ, ಇದು ಚಿಕ್ಕದಾಯ್ತಾ? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ ಈ ರೀತಿ ಬರಲ್ವಾ? ಅದೇ ರೀತಿ ಇಲ್ಲಿ ಕೊಟ್ಟಿರುವಂತವನ್ನ ಸೂಟಬಲ್ ಐಡೆಂಟಿಟಿ ಬಳಸಿ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. ಈಗ ನೋಡ್ರಿ, ಇದನ್ನ ಏನಂತ ಅನ್ಸುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಟೈಪ್ ಕಾಣುತ್ತಾ? ಹಾಗಾಗಿ ಇದನ್ನ ಏನಂತ ಅನ್ಕೋಬಹುದು ನಾವು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಆ ಐಡೆಂಟಿಟಿ ಅಂದ್ರೆ ಫಿಫ್ತ್ ಐಡೆಂಟಿಟಿ ಅಂತ ಅನ್ಕೋಬಹುದು. ಬೈ ಯೂಸಿಂಗ್ ಫಿಫ್ತ್ ಐಡೆಂಟಿಟಿ ಏನಾಗಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಇಲ್ಲಿ ಎ ಸ್ಥಾನದಲ್ಲಿ ಅಂದ್ರೆ ಎ ಪ್ಲೇಸ್ ನಲ್ಲಿ ಏನಿದೆ ಎಕ್ಸ್, ಬಿ ಪ್ಲೇಸ್ ನಲ್ಲಿ ಏನಿದೆ 2y, ಸಿ ಪ್ಲೇಸ್ ನಲ್ಲಿ ಏನಿದೆ 4z. ಇಷ್ಟು ನಾನು ಸರಿಯಾಗಿ ಬರ್ಕೊಂಡ್ಬಿಟ್ರೆ ಇಲ್ಲೂ ಸಹ ಏನು ಕನ್ಫ್ಯೂಸ್ ಆಗಲ್ಲ. ಎಕ್ಸ್ಪ್ಯಾಂಡ್ ಆರಾಮಾಗಿ ಮಾಡ್ತಾರೆ. ಈಗ ಬರೀರಿ
x plus 2y plus 4z whole square is equal to a square ಅಂದ್ರೆ x square, b square ಅಂದ್ರೆ plus 2y whole square plus c square ಅಂದ್ರೆ 4z whole square plus 2ab, 2 into a value x, b value 2y plus 2bc, 2 ಬರ್ದೆ b, 2y, c value 4z, a square plus b square plus c square plus 2ab plus 2bc plus 2ca, 2c value 4z, a value x, x square plus 2 ಸ್ಕ್ವೇರ್ ಇದು, ಹಾಗಾಗಿ 2 ಸ್ಕ್ವೇರ್ 4, y ಸ್ಕ್ವೇರ್ ಗೆ y, ಈ ಸ್ಕ್ವೇರ್ ಇದು 4 ಗೂ ಸ್ಕ್ವೇರ್ ಹಾಗಾಗಿ 16, 4 ಸ್ಕ್ವೇರ್ 16, z ಗೂ ಸ್ಕ್ವೇರ್, z ಗೂ ಸ್ಕ್ವೇರ್ ಹಾಗಾಗಿ z ಸ್ಕ್ವೇರ್, 2 1 2 2 2 4, x into y xy plus 2 2 4 4 4 16, y into z yz plus 2 4 8 into 1 8, z into x zx ಅಥವಾ xz. ಇಲ್ಲಿಗೆ ಈ ಕ್ವೆಶ್ಚನ್ ಸಾಲ್ವ್ ಆಯ್ತು. ನೋಡಿ ಇಷ್ಟೇ ಇಷ್ಟನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರಲ್ವಾ, ಇದನ್ನೇ ಅವ್ರು ಕೇಳಿರೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಈ ಕ್ವೆಶ್ಚನ್ ನೋಡಿ, ಈ ಕ್ವೆಶ್ಚನ್ ಸಹ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ರೀತಿನೇ ಕಾಣುತ್ತೆ. ಏನ್ ರೀತಿ ಕಾಣುತ್ತೆ ಸರ್, ಇಲ್ಲಿ ಮೈನಸ್ ಇದೆ ಅಂತ ಅನ್ಬೋದು, ಆದ್ರೆ ಮೈನಸ್ ಇರೋದನ್ನ ನಾವು ಬ್ರಾಕೆಟ್ ನಲ್ಲಿ ಹಾಕೊಂಡ್ರೆ ಇದನ್ನು ಸಹ ಪ್ಲಸ್ ನಲ್ಲಿ ಬರೀಬಹುದು. ಹೇಗೆ ಅಂದ್ರೆ 2x ಪ್ಲಸ್ ಆಫ್ ಮೈನಸ್ y, ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಪ್ಲಸ್ z ಸ್ಕ್ವೇರ್. ಅರ್ಥ ಆಯ್ತಾ? ಇಲ್ಲಿ ಯಾವ ಐಡೆಂಟಿಟಿಯನ್ನು ನಾವು ಅಪ್ಲೈ ಮಾಡಬಹುದು? ಬೈ ಯೂಸಿಂಗ್ ಫಿಫ್ತ್ ಐಡೆಂಟಿಟಿ. ನಾವೇನಂತ ಬರೀಬಹುದು? ಇದು ಫಿಫ್ತ್ ಐಡೆಂಟಿಟಿ ಏನು ಹೇಳುತ್ತೆ? a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಓಕೆ, ಇಲ್ಲಿ a ಪ್ಲೇಸ್ ನಲ್ಲಿ ಏನಿದೆ? a ವ್ಯಾಲ್ಯೂ ಏನು ಬರುತ್ತೆ? ಇಲ್ಲಿ 2x, 2 ನ ದೊಡ್ಡದು ಬರೋದಿಲ್ಲ. b ವ್ಯಾಲ್ಯೂ ಏನಿದೆ? ಮೈನಸ್ y, ಇದನ್ನ ನೆನಪಿಟ್ಕೋಬೇಕು, bs y ಅಲ್ಲ ಮತ್ತೆ ಮೈನಸ್ y. c ವ್ಯಾಲ್ಯೂ z. ಈಗ ಇವುಗಳನ್ನು ನಾವು ಯೂಸ್ ಮಾಡಿಕೊಂಡು ಮೊದಲಿನ ಡಬ್ಬೆಲ್ ಹಾಕಿ ಬಂದ್ರೆ 2x ಪ್ಲಸ್ ಆಫ್ ಮೈನಸ್ y ಪ್ಲಸ್ z ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನದು? a ಸ್ಕ್ವೇರ್. a ಅಂದ್ರೆ ಏನು? 2x ಹೋಲ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ y ಹೋಲ್ ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್, c ಅಂದ್ರೆ z ಸ್ಕ್ವೇರ್ ಪ್ಲಸ್ 2 a ವ್ಯಾಲ್ಯೂ ಏನು? ಈ 2ab, a ವ್ಯಾಲ್ಯೂ 2x, b ವ್ಯಾಲ್ಯೂ ಮೈನಸ್ y ಪ್ಲಸ್ 2ab ಆಯ್ತು. ಈಗ 2bc, b c ವ್ಯಾಲ್ಯೂ z ಪ್ಲಸ್ 2ca, c ವ್ಯಾಲ್ಯೂ z, a ವ್ಯಾಲ್ಯೂ 2x. ನೋಡ್ರಿ ಇದನ್ನೀಗ 2 ಸ್ಕ್ವೇರ್ ಅಂದ್ರೆ 4, x ಸ್ಕ್ವೇರ್ಗೆ x ಸ್ಕ್ವೇರ್ ಪ್ಲಸ್ ಇದು ಮೈನಸ್ y ಇಂಟು ಮೈನಸ್ y ಅಂತ. ಅರ್ಥ ಆಯ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್ y ಇಂಟು y ಸ್ಕ್ವೇರ್, ಇದ್ರ ನಂತರ ಪ್ಲಸ್ z ಸ್ಕ್ವೇರ್ ಪ್ಲಸ್ 2 2 4 x ಇಂಟು y xy. ಆದ್ರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾಗಿ ಇದು ಮೈನಸ್ ಆಗುತ್ತೆ. ಅಡ್ವಾನ್ಸ್ ಆಗಿ ಸೈನ್ ಹಾಕಬಾರ್ದು. ಈಗ ಇಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾಗಿ ಇದನ್ನ ನೋಡ್ತಿದೀವಿ. 2 2ನೇ y ಇಂಟು z yz, ಇಲ್ಲಿ ಎಲ್ಲ ಪ್ಲಸ್ ನಲ್ಲಿ ಇದೆ, ಹಾಗಾಗಿ ಪ್ಲಸ್ 2 2 4 z ಇಂಟು x zx. ಅರ್ಥ ಸ್ನೇಹಿತರೆ, ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ಈ ಥರ್ಡ್ ಸಬ್ ಕ್ವಶನ್ ಸಹ ಫಿಫ್ತ್ ಐಡೆಂಟಿಟಿ ಬಳಸಿ ಬರೀಬಹುದು, ಅದಕ್ಕೋಸ್ಕರ ಅದನ್ನ ಅಡ್ವಾನ್ಸ್ ಬರ್ತಿದ್ದೀನಿ ಟೈಮ್ ಉಳಿಲಿ ಅಂತ. ಈಗ ನೋಡಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ a ಇಸ್ ಈಕ್ವಲ್ ಟು ಏನು ಬರುತ್ತೆ? ಮೈನಸ್ 2x, b ಇಸ್ ಈಕ್ವಲ್ ಟು 3y, c ಇಸ್ ಈಕ್ವಲ್ ಟು 2z. 2 ಮತ್ತು z ಎರಡು ಡಿಫ್ರೆಂಟ್ ಆಗಿ ಕಾಣಬೇಕು, ಅದಕ್ಕೋಸ್ಕರ ಒಂದು ದೊಡ್ಡದು ಒಂದು ಸಣ್ಣದು ಬರ್ತಿದ್ದೀನಿ. ಒಬ್ಬೊಬ್ರು ಬರೆಯೋದಿತ್ತಲ್ಲ z 2 ಒಂದೇ ರೀತಿ ಕಾಣ್ತಿರುತ್ತೆ,
ಆಮೇಲೆ ನೀವೇ ಅದನ್ನ ಕರೆಕ್ಟಾಗಿ ನೋಡೋಕೆ ಹೋದ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ಈಗ ಇದನ್ನ ಯಾವ ಟೈಪ್ ಅಲ್ಲಿ ಬರ್ತೀವಿ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಅಂದ್ರೆ ಮೈನಸ್ 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದನ್ನು ಇಲ್ಲಿಂದ ಬರೀತೀನಿ ಸ್ವಲ್ಪ ಜಾಗ ಉಳಿದೆ ಅಂತ ಅನುಕೂಲ ಆಗಲಿ ಅಂತ. ಓಕೆ, a ಸ್ಕ್ವೇರ್ ಮೈನಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 3y ಹೋಲ್ ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ 2z ಹೋಲ್ ಸ್ಕ್ವೇರ್ ಪ್ಲಸ್ 2ab, a ವ್ಯಾಲ್ಯೂ ಮೈನಸ್ 2x, b ವ್ಯಾಲ್ಯೂ 3y ಪ್ಲಸ್ 2bc 3y 2z ಪ್ಲಸ್ 2ca ಇಂಟು 2z ಮೈನಸ್ 2x ಮೈನಸ್ 2x ಎಲ್ಲ ಸರಿ ಕಾಣ್ತೈತಾ? ಓಕೆ, ಈಗ ನೋಡ್ರಿ ಮೈನಸ್ 2 ಇಂಟು ಮೈನಸ್ 2 ಏನಾಗುತ್ತೆ, ಮೈನಸ್ 2 ಮೈನಸ್ ಪ್ಲಸ್ 2 2 4 ಹೌದಾ? ಹಾಗಾಗಿ 4 ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ವೈ ಸ್ಕ್ವೇರ್ಗೆ ವೈ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಜೆಡ್ ಸ್ಕ್ವೇರ್ಗೆ ಜೆಡ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ 2 2 4 4 3 12 x ಇಂಟು ವೈ ಎಕ್ಸ್ ವೈ ಪ್ಲಸ್ 2 3 6 6 2 12 y into z y z plus into plus 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 into minus minus 2 2 4 4 2 8 z into x zx. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯಿತು, ಅಂದರೆ ಈ ಸಬ್ ಕ್ವಶನ್ ಸಹ ಸಾಲ್ವ್ ಆಯಿತು. ನೆಕ್ಸ್ಟ್ ಸಬ್ ಕ್ವಶನ್ ಮೇಲಿನ ಫೋರ್ತ್ ಸಬ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಇದು ಸಹ ಅದೇ ರೀತಿ ಇದೆ, ಆದರೆ ಎರಡು ಟರ್ಮ್ಸ್ ಮೈನಸ್ ನಲ್ಲಿ ಬಂದಿದ್ದಾವೆ. ಅದನ್ನ ಅಪ್ಲೈ ಮಾಡೋದು ಫಿಫ್ತ್ ಐಡೆಂಟಿಟಿ, ಯಾಕಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅದೇ ಫಾರ್ಮ್ ನಲ್ಲಿ ಇದು ಬಂದಿದೆ. ಇದನ್ನ ಆಲ್ರೆಡಿ ನಾವು ಬರ್ಕೊಂಡಿದ್ದೀವಿ ಇಲ್ಲಿ. ಓಕೆ, ಇಲ್ಲಿ a ಪ್ಲೇಸ್ ನಲ್ಲಿ ಏನಿದೆ 3a, b ಪ್ಲೇಸ್ ನಲ್ಲಿ ಏನಿದೆ ಮೈನಸ್ 7b, c ಪ್ಲೇಸ್ ನಲ್ಲಿ ಏನಿದೆ ಮೈನಸ್ c. ಏನಿಲ್ಲ, ನೀವು ಬರೇ ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬಿಟ್ರೆ ಮುಗೀತು, ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರ. a ಅಂದ್ರೆ 3a, b ಅಂದ್ರೆ ಮೈನಸ್ 7b, c ಅಂದ್ರೆ ಮೈನಸ್ c ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಈಗ ಇದನ್ನ ನಾವು ಯಾವ ರೀತಿ ಬರೀಬಹುದು, ಮುಂದೆಕ್ಕಿಂತ ಇದು ಕೆಳಗಡೆ ಬರೀತೀನಿ. a ಸ್ಕ್ವೇರ್ ಅಂದ್ರೆ 3a ಹೋಲ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ ಮೈನಸ್ 7b ಹೋಲ್ ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಅಂದ್ರೆ ಮೈನಸ್ c ಹೋಲ್ ಸ್ಕ್ವೇರ್ ಪ್ಲಸ್ 2ab 3a ಇಂಟು ಮೈನಸ್ 7b ಪ್ಲಸ್ 2bc ಪ್ಲಸ್ 2c, a ವ್ಯಾಲ್ಯೂ 3a. ಎಲ್ಲ ಕರೆಕ್ಟಾಗಿ ಕಾಣ್ತದನಾ? ಓಕೆ, ನೈಸ್. ಈಗ 3 ಸ್ಕ್ವೇರ್ ಅಂದ್ರೆ 9, a ಸ್ಕ್ವೇರ್ಗೆ a ಸ್ಕ್ವೇರ್. ಈಗ ನೋಡಿ ಪ್ಲಸ್ ಇದೇನಂದ್ರೆ ಮೈನಸ್ 7 ಇಂಟು ಮೈನಸ್ 7 ಪ್ಲಸ್ ಆಗ್ಬಿಡುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಪ್ಲಸ್ 7 ಸ್ಕ್ವೇರ್ ಅಂದ್ರೆ 49, b ಸ್ಕ್ವೇರ್ಗೆ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಇದು ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಸಿ ಇಂಟು ಮೈನಸ್ ಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಇಂಟು ಸಿ, ಸಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 2 3 6 6 7 42, a ಇಂಟು ಬಿ ಎ ಬಿ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ 2 7 14, d ಇಂಟು ಸಿ ಬಿ ಸಿ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ 2 1 2 2 3 6, ಸಿ ಇಂಟು ಎ ಸಿ ಎ ಅಥವಾ ಎ ಸಿ. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ಈಗ 5ನೇ ಸಬ್ ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನು ಸಹ ಅದೇ ರೀತಿ ಸಾಲ್ವ್ ಮಾಡೋದು. ಇಲ್ಲಿ ಸಹ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅದೇ ಫಾರ್ಮ್ ನಲ್ಲಿ ಇದೆ. ಹಾಗಾಗಿ ಇಲ್ಲಿ a ಪ್ಲೇಸ್ ನಲ್ಲಿ ಏನು ಬಂದಿದೆ ಮೈನಸ್ 2x, ಬಿ ಪ್ಲೇಸ್ ನಲ್ಲಿ 5y, ಸಿ ಪ್ಲೇಸ್ ನಲ್ಲಿ ಮೈನಸ್ 3z ಬಂದಿದೆ. ಹಾಗಾಗಿ a ಪ್ಲಸ್ ಬಿ ಪ್ಲಸ್ ಸಿ ಈ ಫಾರ್ಮ್ ನಲ್ಲಿ ಈ ವ್ಯಾಲ್ಯೂಗಳನ್ನು ಹಾಕೊಂಡು ನಾವು ನಂತರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು. a ಅಂದ್ರೆ ಬೇಕಾದ್ರೆ ಈ ರೀತಿ ಬರ್ಕೊಳ್ರಿ, ಮೈನಸ್ 2x ಪ್ಲಸ್
ಬಿ ಅಂದರೆ 5y ಪ್ಲಸ್ ಆಫ್ ಮೈನಸ್ 3z ಹೋಲ್ ಸ್ಕ್ವಯರ್. ಯಾಕೆ ಸ್ಕ್ವಯರ್ ಬ್ರಾಕೆಟ್ ಆಗಿದೆ ಅಂದ್ರೆ ಈ ಬ್ರಾಕೆಟ್ ಈ ಬ್ರಾಕೆಟ್ ಒಂದೇ ರೀತಿ ಕಾಣ್ತಿರ್ತಾವಲ್ಲ, ಅದಕ್ಕೋಸ್ಕರ ಹಿಂಗೆ ಹಾಕಿದ್ರೆ ಏನು ತಪ್ಪಲ್ಲ, ಸರಿನೇ. ಈಸ್ ಈಕ್ವಲ್ ಟು ನಾವು ಇದನ್ನ ಈಸ್ ಈಕ್ವಲ್ ಟು ಬರ್ದಿಲ್ಲ, ಮುಂದೆ ನಾನು ಬರೀಬೋದು, ಮುಂದೆ ಬರೆದ್ರೆ ಬಹಳ ದೂರ ಹೋಗುತ್ತೆ ಅಂತ ಇಲ್ಲಿ ಬರ್ದಿರ್ತೀನಿ. ಎ ಸ್ಕ್ವಯರ್ ಅಂದ್ರೆ ಎ ವ್ಯಾಲ್ಯೂ ಮೈನಸ್ 2x ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಅಂದ್ರೆ 5y ಹೋಲ್ ಸ್ಕ್ವಯರ್ ಪ್ಲಸ್ ಸಿ ಅಂದ್ರೆ ಮೈನಸ್ 3z ಹೋಲ್ ಸ್ಕ್ವಯರ್ ಪ್ಲಸ್ 2ab, 2a ವ್ಯಾಲ್ಯೂ ಮೈನಸ್ 2x, b ವ್ಯಾಲ್ಯೂ 5y ಪ್ಲಸ್ 2bc 5y ಇಂಟು ಮೈನಸ್ 3z ಪ್ಲಸ್ 2ca, c ವ್ಯಾಲ್ಯೂ ಮೈನಸ್ 3z, a ವ್ಯಾಲ್ಯೂ ಮೈನಸ್ 2x. ಓಕೆ, ಈಗ ನೋಡಿ ಆಲ್ರೆಡಿ ಬಹಳ ಸಲ ನೋಡಿದ್ವಿ, ಮೈನಸ್ ಅಂತಂದ್ರೆ ಅದೇನಾದ್ರು ಸ್ಕ್ವೇರ್ ಆತಂದ್ರೆ ಅದು ಪಾಸಿಟಿವ್ ಆಗಿಬಿಡುತ್ತೆ ಅಂತ. ಹಾಗಾಗಿ 2 ಸ್ಕ್ವೇರ್ ಅಂದ್ರೆ 4x ಸ್ಕ್ವೇರ್ಗೆ x ಸ್ಕ್ವೇರ್, 5 ಸ್ಕ್ವೇರ್ ಅಂದ್ರೆ 25, y ಸ್ಕ್ವೇರ್ಗೆ y ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9, z ಸ್ಕ್ವೇರ್ಗೆ z ಸ್ಕ್ವೇರ್ ಪ್ಲಸ್ ಆಗಿಲ್ಲ ನೋಡ್ಬೇಕು 2 ಇಂಟು 2 4 4 5 ಜಾ 20 x ಇಂಟು y xy ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಇದು. ಓಕೆ, ಮೊದಲು ಸೈನ್ ಹಾಕೊಂಡ್ಬಿಡ್ರಿ. ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 2 5 ಜಾ 10 10 3 ಜಾ 30 y ಇಂಟು z yz ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ 2 3 ಜಾ 6 6 2 ಜಾ 12 z ಇಂಟು x zx. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯಿತು. ಉಳಿದಿರುವಂಥದ್ದು ಕೊನೆಯ ಸಬ್ ಕ್ವಶನ್. ಈ ಕ್ವಶನಿನ ಲಾಸ್ಟ್ ಸಬ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. 1/4a ಮೈನಸ್ 1/2b ಪ್ಲಸ್ 1 ಸ್ಕ್ವಯರ್. ಇದು ಸಹ a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್ ಇದೆ, ಐಡೆಂಟಿಟಿ ರೀತಿನೇ ಇದೆ. ಹಾಗಾಗಿ ಇಲ್ಲಿ a ವ್ಯಾಲ್ಯೂ ಏನು ಬರೀಬಹುದು 1/4a. ಅರ್ಥ ಆಯ್ತಾ? b ವ್ಯಾಲ್ಯೂ ಮೈನಸ್ 1/2b, c ವ್ಯಾಲ್ಯೂ 1. ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು ಅಷ್ಟೇ. a ಅಂದ್ರೆ a ಪ್ಲಸ್ b ಪ್ಲಸ್ c ಅಂದ್ರೆ 1/4a ಪ್ಲಸ್ b ಅಂದ್ರೆ 1/2b ಪ್ಲಸ್ c ಅಂದ್ರೆ 1 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಂತ ಬರೀತೀವಿ a ಸ್ಕ್ವಯರ್. a ಅಂದ್ರೆ 1/4a ಹೋಲ್ ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಅಂದ್ರೆ ಮೈನಸ್ 1/2b ಹೋಲ್ ಸ್ಕ್ವಯರ್ ಪ್ಲಸ್ c ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್. ನೆಕ್ಸ್ಟ್ ಪ್ಲಸ್ 2ab, a ವ್ಯಾಲ್ಯೂ 1/4a, b ವ್ಯಾಲ್ಯೂ ಮೈನಸ್ 1/2b ಪ್ಲಸ್ ಇದು 2ab ಆಯ್ತು, 2bc, b ವ್ಯಾಲ್ಯೂ ಏನು ಮೈನಸ್ 1/2b, c ವ್ಯಾಲ್ಯೂ ಏನು 1 ಪ್ಲಸ್ 2ca, c ವ್ಯಾಲ್ಯೂ 1, a ವ್ಯಾಲ್ಯೂ ಏನಿದೆ 1/4a 1/4a. ಅರ್ಥ ಆಯ್ತಾ? ಈಗ ಇದರ ಮೀನಿಂಗ್ ಏನು? 1ಗೂ ಸಹ ಸ್ಕ್ವಯರ್, 4ಗೂ ಸಹ ಸ್ಕ್ವಯರ್, a ಗೂ ಸಹ ಸ್ಕ್ವಯರ್ ಅಂತ. ಇದು ಏನು ಮಲ್ಟಿಪ್ಲೈ ಮಾಡಿದಾಗ ಈ ಮೈನಸ್ ನಲ್ಲಿ ತಂದ್ರೆ ಸ್ಕ್ವಯರ್ ನಲ್ಲಿ ಅದು ಸ್ಕ್ವಯರ್ ನಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಅದು ಪ್ಲಸ್ ಆಗ್ಬಿಡುತ್ತೆ ಅಂತ ಗೊತ್ತು. ಹಾಗಾಗಿ 1 ಸ್ಕ್ವಯರ್ ಬೈ 2 ಸ್ಕ್ವಯರ್, ಬಿಗೂ ಸಹ ಸ್ಕ್ವಯರ್, ಇದು ಈ ಸ್ವಲ್ಪ ದೊಡ್ಡದಾಗ್ತೇನ ಪ್ಲಸ್ 1 ಸ್ಕ್ವಯರ್ ಅಂದ್ರೆ 1 ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್. ಓಕೆ, ಈ ಟು ಮಲ್ಟಿಪ್ಲೈ ಮಾಡಿದಾಗ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಿ ಮಾಡ್ಬೋದು, 2 ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಲ್ಲಿ ಮಾಡೋದು ಅಷ್ಟೇ. ಏನ್ ಬಂತು 1 ಇಂಟು 1 1, a ಇಂಟು b, a b ಡಿನಾಮಿನೇಟರ್ ಉಳಿದಿದ್ದು 4 ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಎ. ಹಾಗಾಗಿ ಈ ಟು ಕ್ಯಾನ್ಸಲ್ ಆದ್ರೆ ಉಳಿದಿದ್ದು 1 ಇಂಟು 1 1, b ಅಷ್ಟೇ ಉಳಿತು. ಇಲ್ಲಿ ನೋಡಿ ಎಲ್ಲ ಪ್ಲಸ್ ನಲ್ಲಿ ಇದೆ, ಪ್ಲಸ್ 2 1 ಜಾ 2 2 ಜಾ. ಹಾಗಾಗಿ ಇಲ್ಲಿ ಉಳಿದಿದ್ದೇನು 1/2a. ನೋಡಿ ಇದು ಏನಾಗುತ್ತೆ ಈಗ 1 ಸ್ಕ್ವೇರ್ ಅಂದ್ರೆ 1, 4 ಸ್ಕ್ವೇರ್ ಅಂದ್ರೆ 16,
1/16 a ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 1/4 b ಸ್ಕ್ವೇರ್ ಪ್ಲಸ್ 1 ಮೈನಸ್ 1/4 ab ಮೈನಸ್ ನೋಡಿ 1b ಅಂದ್ರೆ ಒಂದೇ, b ಅಂತ ಬರೆದ್ರು ಒಂದೇ, ಪ್ಲಸ್ 1/2 a ಅರ್ಥಾಯ್ತಾ? ಈಗ ಇಲ್ಲಿಗೆ ಈ ಕ್ವಶನ್ ಮುಗೀತು. ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು. ನಾಳೆ 5th ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ಲಿಂಕ್ಗಳನ್ನು ಕಳಿಸಿ. ನೀವು ಹೆಚ್ಚು ಜನ ಸಬ್ಸ್ಕ್ರೈಬರ್ಸನ್ನು ನನಗೋಸ್ಕರ ತಗೊಂಡ್ಬರ್ತೀರ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಓಕೆ, ನಿಮ್ಗೇನಾದರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಅದನ್ನೂ ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್.